ಅಧ್ಯಕ್ಷರೇ ಮಿನಿಸ್ಟರ್ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಪಿಒಪಿ ಪ್ರತಿಭೆ ಮಾಡಿದವರು ಕೊರತೆಯ ಕಾರಣ ಕಂಚಿನ ಪ್ರತಿಭೆನ ಆ ಸಭೆಯೊಳಗಿದ್ದೆ. ಅವರು ಈ ವರ್ಷ ಬಜೆಟ್ ನಲ್ಲಿ ಮುಂದಿನ ವರ್ಷ ಆ ಬಜೆಟ್ ಅನ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಮುಂದಿನ ಬಜೆಟ್ಗಳಲ್ಲಿ 10,000 ಮುಟ್ಟುವುದಕ್ಕೆ ಪ್ರಯತ್ನಿಸ್ತೀವಿ. ಇದು ಅವರು ಹೇಳಿರ್ತಕ್ಕಂಥ ಮಾತುಗಳು. ಇದರಲ್ಲಿ ಬ್ರೀಚ್ ಆಫ್ ಪ್ರಿವಿಲೇಜ್ ಏನು ಅಥವಾ ನಮ್ಮ ಪರಂಪರೆಯನ್ನು ನಾವು ಎಲ್ಲೋ ತಪ್ಪಿಟ್ವಿ ಅಂತ ಅನ್ನೋದು ಏನಿದೆ? 10,000 ರೂಪಾಯಿ ಗ್ರಾಂಟ್ ಮಾಡೀನಿ, 10,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡೀನಿ ಅಂತ ಹೇಳಿದರೆ, ಅಥವಾ ಈ ವರ್ಷ ಈಗ ನಾವು ಅದನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ, ನೀವು ಹೇಳೋದ್ರೊಳಗೆ ನಿಮ್ಮ ಚರ್ಚೆ ನೀವು ಹಿಂಗೆ ತಿಳ್ಕೊಂಡಿದ್ದೀರಿ. ಇದಕ್ಕೆ ನೀವು ಆಕ್ಷೇಪ ಮಾಡಬಹುದು. ಆಕ್ಷೇಪ ಮಾಡಿದ್ದೇವೆ ನಾವು. ಇಂಥವು ಪ್ರಕರಣಗಳು ನಡೆದಾಗ ಆ ಪ್ರಕರಣಗಳು ನಾವೇನು ಆಪಾದನೆ ಮಾಡ್ತಾಯಿದ್ವಿ ಅದನ್ನ ಎತ್ತಿ ಹಿಡಿಲಿಲ್ಲ. ಯಾಕಂದರೆ ಶಕ್ತರ್ ಆ್ಯಂಡ್ ಕೌಲ್ ಪುಸ್ತಕದೊಳಗೆ ಏನಿದೆ ಅನ್ನೋದನ್ನು ನಾನು ಓದಿ ಹೇಳಬೇಕಾಗಿಲ್ಲ. ಆದರೆ ನಿಮ್ಮ ಮಾಹಿತಿ ಕೊರತೆಯಿಂದ ಈ 10,000 ಕೋಟಿ ರೂಪಾಯಿ ಈ ವರ್ಷ ಗ್ರ್ಯಾಂಟ್ ಮಾಡಿಬಿಟ್ರು, ಸ್ಯಾಂಕ್ಷನ್ ಮಾಡಿಬಿಟ್ರು ಅನ್ನುವಂಥ ಏನು ತಪ್ಪು ಕಲ್ಪನೆ ಬಂದಿದೆಯಲ್ಲ, ಆ ತಪ್ಪು ಕಲ್ಪನೆಯನ್ನು ನಾವು ಪತ್ರಿಕೆಗಳಲ್ಲಿ ನೋಡಿ ಕೊಟ್ಟಿದೆ ಅಲ್ಲ ಒಂದು ರೆಕಾರ್ಡ್. ಮುಸ್ಲಿಂ ಭಾರತೀಯರಲ್ವಾ ಯಾಕೆ ಕೇಳ್ತಾರೆ ಅಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಆಕ್ಷೇಪಣೆ ಅಷ್ಟೇ ನಿಮ್ಗೆ. ನಾವು ಮನೋವಾದ ಎಲ್ರಿಗೂ ಕೊಡ್ತೀವಿ. ಎಲ್ಲರಲ್ಲ ಮನೆ ಇವ್ರದವರು ತಾರತಮ್ಯ ಮಾಡೋದಿಲ್ಲ. ಎಲ್ರಿಗೂ ಕೊಡಿ. ನಂಜೇಗೌಡ ಕೂತಲ್ಲಿ ಈಗ ನಿಮ್ಗೆ 0 ಅವ್ರು ಬೇಕಾ ಬೇಡ? ಚರ್ಚೆ ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.